ಹೇಮಂತ ರಾಜೇಂದ್ರ, ನಿಮ್ಮ ಸುಂದರವಾದ ಸಂಸಾರದಲ್ಲಿ ಸಿಡಿಲಿನ ಸುನಾಮಿ ಎಬ್ಬಿಸಿ ಕೊನೆಗೆ ಸೂತ್ರವಿಲ್ಲದ ಗಾಳಿಪಟದಂತೆ ಮಾಡಿಬಿಟ್ಟೆ ನಿಮ್ಮ ಅಂದದ ಕುಟುಂಬ. ಲೇ ರಾಜೇಂದ್ರ, ನಿಮ್ಮ ಹೊಲದಲ್ಲಿ ಗಾಂಜಾ ಬೆಳೆಯುತ್ತಿರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿಮ್ಮನ್ನು ಜೈಲಿಗೆ ಕಳುಹಿಸಿ ನನ್ನ ವಿಜಯದ ಬಾವುಟ ಹಾರಿಸಿ ನಗುವಿನ ನಾಗಾಲೋಟದಲ್ಲಿರುವ ಈ ನರಮೇಧ ನರನಾಗ ಕೊನೆಗೂ ನೀ ಅಂದುಕೊಂಡದ್ದನ್ನೇ ಸಾಧಿಸಿದ. ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ಗಜ ಸರ್ಪ. ನಮಸ್ಕಾರ ಸೌಕರ್ಯ, ನಮಸ್ಕಾರ. ಬೆಂಕಿ ಹಚ್ಚಲೇ ನಿನ್ನ ನಮಸ್ಕಾರಕ್ಕೆ. ಹೇಮಂತ್, ಇಲ್ಲಿಗೆ ಬಂದ ಕಾರಣ? ಸಾವುಕಾರ ಹತ್ತಿರ ಹಣ ಕೇಳಲು ಬಂದಿದ್ದೇನೆ. ನಿನಗೆ ಹಿಂದೆ ಕೊಟ್ಟ ಹಣನೇ ಇನ್ನು ಕೊಟ್ಟಿಲ್ಲ, ಮತ್ತೆ ನಿನಗೆ ಹಣ ಬೇಕೆ? ಹಣ ಎಂದರೆ ಮರದಲ್ಲಿರುವ ಹಣ್ಣಲ್ಲ, ಬಂದು ನಿನಗೆ ಕೊಡುವುದಕ್ಕೆ. ಸೌಕರ್ಯ, ಹೇಗಾದರೂ ಮಾಡಿ 1 ಲಕ್ಷ ರೂಪಾಯಿ ಹಣ ಕೊಡಿ ಸೌಕರ್ಯ, ಹಣ ಕೊಡಿ. 1 ಲಕ್ಷ? ಅಷ್ಟೊಂದು ಹಣದ ಅವಶ್ಯಕತೆ ಏನಿದೆ? ತಲಾಟೆ ಇವನಿಗೆ ಹಿಂದೆ ಕೊಟ್ಟ ಸಾಲ ಎಷ್ಟಿದೆ ಅಂತ ಹೇಳು. ನೋಡಪ್ಪ ಹೇಮಂತ, ನಮ್ ಸಾವುಕಾರ ಕೊಟ್ಟಿದ್ದು 4 ಲಕ್ಷ ರೂಪಾಯಿ. ಒಟ್ಟಾರೆ ಬಡ್ಡಿ ಗಂಟ ಕೂಡ 6 ಲಕ್ಷ ರೂಪಾಯಿ ಆಗೈತೆ ನೋಡಪ್ಪ. ಈಗ ನೋಡು ಹೇಮಂತ, ಮೊದಲು ಕೊಟ್ಟ ಸಾಲ ಕೊಡು, ಮರಳಿ ಸಾಲ ಕೇಳು. ಸೌಕರ್ಯ, ಹಾಗೆ ಅನ್ನಬೇಡಿ. ಹೇಗಾದರೂ ಮಾಡಿ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪುಣ್ಯ? ಹೇಮಂತ, ಪಾಪ ಪುಣ್ಯದ ಲೆಕ್ಕ ಈ ಪುರುಷರ ಸರ್ಪಗಳ ಮುಂದೆ ಅಳಿಸಿ ಹಾಕಿದ್ದೇವೆ ಈ ಇತಿಹಾಸದಲ್ಲಿ. ನೋಡ್ತಮ್ಮ ಹೇಮಂತ, ಸುಳ ಸಾಲ ಮಾಡಿ ವಾಲಿ ಇಟ್ಕೋ ಆಚೆ, ಯಾಕೆ ಬೇಕಂತ ನೋಡ್ಪನ. ತಲಾಟಿಯವರೇ, ನನ್ನ ತಮ್ಮ ಜಾಮೀನ ಮೇಲೆ ಬಿಡುಗಡೆ ಆಗುತ್ತಿದ್ದಾನೆ, ಅದಕ್ಕೆ ಹಣ ಬೇಕೇ ಬೇಕು ತಲಾಟಿಯವರೇ. ಜಾಮೀನು? ಜನ ಕಾಂಚನ ಕೊಟ್ಟು ಬಿಡಿಸಿಕೊಂಡು ಬರಲು ನೀವೇನು ನಮ್ಮ ಸ್ನೇಹಿತರ ಅಥವಾ ನಮ್ಮ ಸಂಬಂಧಿಕರ? ಈ ಖಾಲಿ ಪತ್ರಕ್ಕೆ ಸಹಿ ಹಾಕು, ಆವಾಗ ಹಣ ಕೊಡ್ತೇನೆ. ಸೌಕರ್ಯ, ಈ ಸಮಯದಲ್ಲಿ ಹೀಗೆ ಹೇಳಬೇಡಿ. ಇನ್ನೆರಡು ತಿಂಗಳ ಒಳಗೆ ನಿಮ್ಮ ಸಾಲ ಮುಟ್ಟಿಸಿ ಋಣ ಮುಕ್ತನಾಗುತ್ತೇನೆ. ಲೇ ಹೇಮಂತ, ಮೊದಲು ಕೊಟ್ಟ ಸಾಲ ಕೊಡು, ಇಲ್ಲ ಪತ್ರಕ್ಕೆ ಸಹಿ ಹಾಕು, ಅಂದರೆ ಋಣ ಮುಕ್ತನಾಗುತ್ತೇನೆಂದು ಅರ್ಥ. ಸೌಕರ್ಯ, ದಯವಿಟ್ಟು ಇಂಥ ಮಾತ್ರ ಆಡಬೇಡಿ. ನನ್ನ ತಮ್ಮನಾದರೂ ಹಣ ಕೊಡಿ ಸೌಕರ್ಯ, ಹಣ ಕೊಡಿ. ನಿಮಗೆ ಕೈ ಮುಗಿದು ಕಾಲು ಹೊಲಸು ಕೈಗಳಿಂದ ನನ್ನ ಪಾದ ಸ್ಪರ್ಶಿಸಬೇಡ. ಏ ಹೇಮಂತ, ಸುಳ್ಳ ಯಾಕೆ ಶಿಕ್ಷೆ ಸರಿಯಾಗತ್ತಿಪ್ಪ. ಬೆಳಗ್ನ ಈ ಪತ್ರಕ್ಕೆ ಸಹಿ ಹಾಕಿ ರೊಕ್ಕ ಇಸ್ಕೊಂಡು ಹೋಗೋ ಮರ ಮನೆಗೆ. ಸೌಕರ್ಯ,
2 ತಿಂಗಳೊಳಗೆ ನಿಮ್ಮ ಸಾಲ ಮುಟ್ಟಿಸಿ ಒಂದು ವೇಳೆ ಕೊಡಲಿಕ್ಕೆ ಆಗದಿದ್ದರೆ ನಿಮ್ಮ ಮನೆ ಜೀತದಾಗಿ ದುಡಿದು ಮುಟ್ಟಿಸುವೆ. ಜೀತದಾಳು ಸಾಯುವವರೆಗೂ ಜೀತದಾಳಾಗಿ ದುಡಿಯೋದು ಬೇಡ. ಹಣ ಎಷ್ಟು ಬೇಕು ಕೇಳು, ಅಷ್ಟು ಕೊಡುತ್ತೇನೆ. ಆದರೆ ಒಂದೇ ಒಂದು ರಾತ್ರಿ ನಿನ್ನ ಹೆಂಡತಿ ಮಾಳನ್ನು ಕಳಿಸಿಕೊಡು. ತಾಳಿ ಕಟ್ಟಿದ ಹೆಂಡತಿಯನ್ನು ನಿನ್ನ ಮಂಚಕ್ಕೆ ಕಳಿಸಲು ನಾನೇನು ಷಂಡನಲ್ಲ. ಏ ಸಾವುಕಾರ, ನೀನೇ ನನ್ನ ಮನೆಗೆ ಒಂದೇ ಒಂದು ದಿನ ಬಂದು ನನ್ನ ಮನೆಯಲ್ಲಿ ಸಗಣಿ ಮತ್ತು ಕಸಾರ ಹೊಡೆದು ಹೋದರೆ ಹಣ ಇಡೀ ಹೊಲವನ್ನೇ ನಿನಗೆ ಬರೆದು ಕೊಡುವೆ. ನಮ್ಮ ಹತ್ತಿರ ಹಣ ಕೇಳಲು ಬಂದಿರುವ ನೀನು ನಮ್ಮನ್ನೇ ಕೆಲಸಕ್ಕೆ ಹಚ್ಚುವಷ್ಟು ಶ್ರೀಮಂತನಾಗನರೇ? ಕಟ್ಟಿ ಹಾಕರಲೇ ಮಗನನ್ನು ಆ ಕಂಬಕ್ಕೆ. ಸುತ್ತು 1000 ಹಳ್ಳಿಗೆ ಸರದಾರ ನೆನೆಸಿಕೊಂಡಿರುವ ಈ ನರನಾಗ ನಿನ್ನ ಮನೆಯಲ್ಲಿ ಕೆಲಸದಾಳಾಗಿ ದುಡಿಯಬೇಕೆ? ಲೇ ಪುಂಡ, ತೆಗೆದುಕೊಂಡು ಬಾ ಚಾಟಿಯನ್ನು. ಲೇ ಹೇಮ್ಯಾ, ಸಹಿಸಿಕೋ ಈ ಶ್ರೀಮಂತನ ಸಿಕ್ಕಿ ಹೊಡೆದ. ಲೇ ತಮ್ಮ ಹೇಮಂತ, ಕೈಯಾಗ ಕಡ್ಡಿ ಕೊಟ್ಟು ಕೇಳಿನ ಕೇಳಿಲ್ಲ ನನ್ನ ಮಾತು. ಯಾರೇನ್ ಮಾಡುದಪ್ಪ ಅನುಭವಿಸಿಗ. ಸಾವುಕಾರ್ರೆ, ಹೊಡೆಯಿರಿ ಬೆಳೆಯಿರಿ, ನನಗೆ ಮಾತ್ರ ಹಣ ಕೊಡಿ ಸಾವುಕಾರ್ರೆ, ಹಣ ಕೊಡಿ. ಏ ಹೇಮಂತ, ಸಿಕ್ಕಂತೆ ಸೊಕ್ಕಿನಿಂದ ಮಾತನಾಡಿ ಮತ್ತೆ ಹಣ ಕೊಡು ಎನ್ನುವೆಯಾ? ನರನಾಗ ತಾಯಿಗೆ ಆ ಚಾಟಿಯನ್ನು. ಏ ಹೇಮಂತ, ಹಣ ಬೇಕೇ ನಿನಗೆ? ತೆಗೆದುಕೋ ಮಗನ ಹಣದ ಹೊರೆ. ಅಯ್ಯೋ ಅಪ್ಪ! ಲೇ ಹೇಮಂತ, ಕೈಯಾಗ ಕಡ್ಡಿ ಕೊಟ್ಟು ಏನೇ ಕೇಳಿಲ್ಲ ನನ್ನ ಮಾತು. ಯಾರೇನ್ ಮಾಡುದಪ್ಪ ಅನುಭವಿಸಿಗ. ಲೇ ಹೇಮ್ಯಾ, ಈ ಪತ್ರಕ್ಕೆ ಸಹಿ ಹಾಕಿದರೆ ಸರಿ, ಇಲ್ಲ ಸ್ಮಶಾನ ಸೇರುವುದು ಖಂಡಿತ. ಮಗನೇ, ಸಹಿ ಹಾಕು. ಏ ಸಾವುಕಾರ, ಪ್ರಾಣ ಸಾಕಾದ್ರೂ ಬಿಡುತ್ತೇನೆ, ಪತ್ರಕ್ಕೆ ಸಹಿ ಹಾಕಲಾರೆ. ಪ್ರಾಣ? ಏ ಹೇಮಂತ, ಪ್ರಾಣವಾದರೆ ಬಿಡೋ ಮಗನೇ ಪ್ರಾಣ. ಏ ಶ್ರೀಮಂತರೇ, ಈ ವಿಷಯ ನನ್ನ ತಮ್ಮನಿಗೆ ಏನಾದ್ರೂ ಗೊತ್ತಾದರೆ ಹರಿದು ತಿನ್ನಲು ಬಂದೇ ಬರುತ್ತಾನೆ, ಹುಡುಗು ಹೊಡೆದ ಗರುಡನಾಗಿ. ಹುಡುಗು ಹೊಡೆದ ಗರುಡ. ಲೇ ಹೇಮ್ಯಾ, ಅವನು ಗುಡುಗು ಹೊಡೆದ ಗರುಡ ಅಲ್ಲಲೇ, ಜೈಲು ಸೇರಿದ ಕರಡಿ. ಕರಡಿ ಅವನು. ಈ ಪತ್ರಕ್ಕೆ ಸಹಿ ಹಾಕ್ತೀಯ, ಎಲ್ಲ ಸ್ವರ್ಗ ಸೇರಿಯ. ಬೇರೆ ಜನರ ಸಡದ್ ಗಿಡದ ಹೋದರೆ ದಡಕ್ನ ಈ ಪತ್ರಕ್ಕೆ ಸಹಾಯ ಹಾಕಿ ಸಾವಿನಿಂದ ತಪ್ಪಿಸ್ಕೋ. ಬಡ್ಡಿ ಮಕ್ಕಳ
ಇತ್ತ ಸ್ಥಳದ ಸಮಾಧಿ ಮಾಡಿಬಿಡುವೆ. ನಿನ್ನ ಒಪ್ಪಿದ ದೇಹ ಈ ನನ್ನ ಬಂಡೆಂಬ ಬೆಂಕಿಗೆ ಎಂಬ ಬೆಂಕಿಯನ್ನು ನಂದಿಸಲು ಹೇಗ ರಾಜನಂತೆ ಅವತಾರ ಎತ್ತಿ ಬಂದಿರೋಳು ಈ ಗಂಡನ ರಾಜೇಂದ್ರ. ಏ ಮಕ್ಕಳ, ಇಂದು ನೀವು ಸಮುದ್ರದ ಸುಳಿಯಲ್ಲಿ ಸಿಕ್ಕು ಸತ್ತು ಹೋಗುವುದು ಶತಸಿದ್ಧ. ನಿನ್ನ ಕೈಯಲ್ಲಿ ಸತ್ತು ಹೋಗಲಿಕ್ಕೆ ನಾವೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲಲೇ. ಹಠ ತೊಟ್ಟ ಘಟ ಸರ್ಪ ಈ ಸರ್ಪಗಳು ಇಲ್ಲೇ ಈ ನಿಮ್ಮ ಅಣ್ಣನೊಂದಿಗೆ ಇಲ್ಲೇ ದಪನವಾಗಿರಿ ಈ ನನ್ನ ಭೂಮಿಯಲ್ಲಿ. ಏ ವಿಷಕಂಠ, ಇಂದು ಸಿದ್ಧನಾಗಿಯೇ ಬಂದಿದ್ದೇನೆ ಮಕ್ಕಳ. ನಿಮ್ಮಂತ ವಿಷ ಸರ್ಪಗಳನ್ನು ಈ ಪುರುಷನಿಂದ ಶಿರ ಕತ್ತರಿಸಿ ಕುಂಡ ಮಾರ್ಗವು ಹಿಡಿದು ಆಟ ತೊಟ್ಟು ನಿಂತಿದ್ದಾನೆ ಈ ರಾಜೇಂದ್ರ. ಲೇ ತಮ್ಮ ರಾಜೇಂದ್ರ, ರಕ್ತ ರಕ್ತ ಅರಸನಂತೆ ಹಠ ತೊಟ್ಟ ಘಟ ಸರ್ಪಗಳ ಕೈಯಲ್ಲಿ ಘಟ ಚೆಂಡಿನಂತೆ ಹಾರಿಕೊಂಡು ಹೋಗುವುದು ಖಂಡಿತ. ಸೋಮ ನಮ್ಮ ಸಾವುಕಾರ ಶರಣ ಮನೆಗೆ ಹೋಗ್ಬಿಡ. ಏ ತಲೆಬಿ! ಶರಣೆಂದು ಸಲಾಂ ಹೊಡೆಯಲಿಕ್ಕೆ ನಾನೇನು ಸ್ಯಾಂಡನಲ್ಲೇ. ಈ ರಾಜೇಂದ್ರ ನಿಮ್ಮಂತ ಘಟ ಸರ್ಪಗಳ ಚಟ್ಟ ಕಟ್ಟಲು ರಾಕೆಟಿನಂತೆ ಹಾರಿ ಬಂದು ವಿರಾಟ ರೂಪ ತೋರಿಸಲು ಸಿಡಿಲಿನಂತೆ ಸಿಡಿದು ಬಂದಿದ್ದಾನೆ ಈ ರಾಜೇಂದ್ರ. ಮುಗಿಯಿತು ಮಕ್ಕಳ ನಿಮ್ಮ ಕತೆ. ದುಷ್ಟರನ್ನು ಕೊಂದು ಇನ್ನೇಕೆ ಶಿಕ್ಷೆ ಅನುಭವಿಸುವೆ. ಬಿಟ್ಟು ಬಿಡು ಈ ಪಾಪಿಗಳನ್ನು. ಏ ಮಕ್ಕಳ, ಇಂದು ನನ್ನಣ್ಣನ ಮುಖ ನೋಡಿ ನಿಮಗೆ ಜೀವದಾನ ಮಾಡಿದ್ದೇನೆ. ಇರದಿದ್ದರೆ ಇಷ್ಟೊತ್ತಿಗೆ ನಿಮ್ಮ ಹೆಣವನ್ನು 10 ನಾಯಿಗಳು ಹರಿದು ತಿಂದು ಹಾಕಿ ಬಿಡುತ್ತಿದ್ದವು. ಬಾಣ ಹೋಗೋಣ. ರಾಜ ರಾಜ ರಾಜ, ಇಂದು ನಮ್ಮ ಮನೆಗೆ ಬಂದು ನಮ್ಮ ಕಣ್ಣು ಮುಂದೆ ನಿಮ್ಮ ಮಣ್ಣನ್ನು ಬಿಡಿಸಿಕೊಂಡು ಹೋದೆಯಾ ಮಗನೇ? ನಿನ್ನನ್ನು ಲೇ ರಾಜನು, ಇಂದು ನಿಮ್ಮ ಸಾವಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗಿಬಿಟ್ರೆ ಮಕ್ಕಳ, ಮುಂದೆ ಇದೆ ನಿಮಗೆ ಮಾರಿ ಹಬ್ಬ. ಅಲ್ರಿ ಸಾವುಕಾರ, ಅವ್ ಮುಂದಿದ್ದಾಗ ಕೈ ಬಿಟ್ರಿ, ಅವ್ ಆದ್ಮ್ಯಾಗ ಹಾರಾಡಕತ್ತೀರಿ. ಅದೇನ ಅಂತಾರಲ್ಲ ಉತ್ತರ ಕುಮಾರನ್ ಪೌರುಷಾಲಿ ಅಂದ್ರೆ. ಅಲ್ರಿ ಸಾವುಕಾರ, ನನ್ನ ಬಾಯಿ ಮುಚ್ಚಾಕೊಳ್ಳಿ ಎತ್ತಿದ ಕೈ ಇದ್ರಿ. ಆದ್ರ ರಾಜೇಂದ್ರ ನಿಮ್ ಬಾಯಿ ಮುಚ್ಚಿ ಸ್ವಾದ. ಬರ್ರಿ ಒಂದು ಪ್ಲಾನ್ ಹಾಕಿ ಬರ್ರಿ.